ಹಲೋ. ಪ್ರೀವಿಯಸ್ ಫಾರ್ಮುಲಾದಲ್ಲಿ ನಾವು ಆಮ್ ಈಸ್ ಆರ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡಿದ್ವಿ. ಐ ಬಂದಾಗ ಆಮ್ ನಾಟ್, ಯು ಬಂದಾಗ ಆರ್ ನಾಟ್, ಎನಿ ಪ್ಲೂರಲ್ ಬಂದಾಗ್ಲೂ ಆರ್ ನಾಟ್, ಎನಿ ಸಿಂಗ್ಯುಲರ್ ಬಂದಾಗ ಈಸ್ ಮತ್ತೆ ಈಸ್ ನಾಟ್ ಅಂತ ನೋಡಿದ್ವಿ. ಇವಾಗ ಇದರಲ್ಲೇ ಕ್ವಶನ್ ಮೇಕಿಂಗ್ನ ಹೆಂಗೆ ಮಾಡೋದು? ಸೊ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳೋದು ನೋಡಿದ್ವಿ ಪ್ರೀವಿಯಸ್ ಫಾರ್ಮುಲಾದಲ್ಲಿ. ಈಗ ನೀನು ಕಾನ್ಫಿಡೆಂಟಾ ಅಂತ ಕೇಳಬೇಕು. ಸೊ ಆರ್ ಯು ಕಾನ್ಫಿಡೆಂಟ್? ಯಾವ ರೀತಿ ನೋಡೋಣ. ಓಕೆ, ಸೊ ಇಲ್ಲಿ ಕ್ವಶನ್ ಮೇಕಿಂಗ್ ಫಾರ್ಮುಲಾ 6 ಪ್ರೆಸೆಂಟ್ ಟೈಮಲ್ಲಿ. ಸೊ ಯಾವ ರೀತಿ ಅಂದರೆ ಪಾಸ್ಟ್ ಟೈಮಲ್ಲಿ ನೀನು 10ನೇ ಕ್ಲಾಸಲ್ಲಿ ಇದ್ದಾಗ ಕಾನ್ಫಿಡೆಂಟ್ ಆಗಿದ್ಯಾ ಅಂತ ಕೇಳಲಿಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡಲಿಕ್ಕೆ ಆಗಲ್ಲ. ಸೊ ಈಗ ಕಾನ್ಫಿಡೆಂಟ್ ಆಗಿದ್ಯಾ ಅಥವಾ ಈಗ ನೀನು ಶ್ರೀಮಂತ ಆಗಿದ್ಯಾ? ಸೊ ಆಮ್ ಈಸ್ ಆರ್ ಅಲ್ಲಿ ಕ್ವಶನ್ ಮೇಕಿಂಗ್ ಅನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಸೊ ಈ ಫಾರ್ಮುಲಾನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಐ ಬಂದಾಗ ಮೊದಲಿಗೆ ಆಮ್ ಬರುತ್ತೆ. ಯು ಮತ್ತೆ ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ದೇ ಅವರು, ವಿ ನಾವು, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರು 2 ಸಿಟೀಸ್ ಆಯ್ತು, ಆರ್ ಬರಬೇಕು. ಎನಿ ಸಿಂಗ್ಯುಲರ್ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಊರು. ಸೊ ಹಿ, ಶಿ, ರಘು, ಬ್ಯಾಂಗ್ಳೂರ್ ಈ ರೀತಿ ಬಂದಾಗ ನಮಗೆ ಮೊದಲಿಗೆ ಈಸ್ ಬರಬೇಕು. ಸೊ ಇಲ್ಲಿ ಏನ್ ಬೇಕಾದ್ರೂ ಬರ್ಬೋದು. ನಾವು ಕೆಲವು ಸೆಂಟೆನ್ಸಸ್ ಅನ್ನು ನೋಡೋಣ. ಆಮ್ ಐ ಲೇಟ್? ನೀವು ಯಾವುದೋ ಒಂದು ಮೀಟಿಂಗಿಗೆ ಹೋಗ್ಬೇಕಾಗಿರುತ್ತೆ 9 ಗಂಟೆಗೆ. ಸೊ ನೀವು ಹೋಗ್ತೀರಾ, ಒಂದು ಕರ್ಟಿಸಿ 9 ಗಂಟೆನೋ 9:01 ಆಗ್ಬಿಟ್ಟಿರುತ್ತೆ. ಆಮ್ ಐ ಲೇಟ್? ತುಂಬಾ ಬೇಗ ಹೋದಾಗ ಆಮ್ ಐ ಲೇಟ್ ಅಂತ ಕೇಳಬಾರ್ದು. ಯಾಕೆಂದ್ರೆ ಅವಾಗ ಅನ್ಸುತ್ತೆ ಇವ್ರೇನೋ ನಾಟಕ ಆಡ್ತಾ ಇದ್ದಾರೆ ಅಂತ. ಸೊ ನೀವು ಆನ್ ಟೈಮ್ 9 ಗಂಟೆಗೆ ಹೋಗಿದ್ದೀರಾ ಅಥವಾ 9 ಗಂಟೆ 1 ನಿಮಿಷ ಆಗ್ಬಿಟ್ಟಿದೆ, ಆಮ್ ಐ ಲೇಟ್? ಅವಾಗ ನೀವು ಲೇಟ್ ಆಗಿದ್ರೆ 1 ನಿಮಿಷನೋ 2 ನಿಮಿಷನೋ ಅಲ್ಲಿ ಆನ್ಸರ್ ಮಾಡೋರು ಎಸ್ ಯು ಆರ್ ಲೇಟ್. ಸೊ ಯು ಆರ್ ಲೇಟ್ ಬೈ 1 ಮಿನಿಟ್ ಅಥವಾ ಯು ಆರ್ ಲೇಟ್ ಬೈ 2 ಮಿನಿಟ್ಸ್ ಅಂತ ಹೇಳ್ಬೋದು. ನೋ ಯು ಆರ್ ಆನ್ ಟೈಮ್? ಇಲ್ಲ, ನೀನು ಕರೆಕ್ಟ್ ಆದ ಟೈಮಿಗೆ ಬಂದಿದ್ಯಾ. ನೋ ಯು ಆರ್ ಆನ್ ಟೈಮ್. ಆರ್ ಯುವರ್ ಪೇರೆಂಟ್ಸ್ ಅಟ್ ಹೋಮ್? ಇಲ್ಲಿ ನೋಡಿ ಯಾಕೆ ಆರ್ ಬಂತು ಅಂದ್ರೆ ಯುವರ್ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಅಂದಾಗ ತಂದೆ ತಾಯಿ ಇಬ್ರು ಬರೋದ್ರಿಂದ ಆರ್, ಅದು ಯಾಕೆಂದ್ರೆ ಪ್ಲೂರಲ್ಲಿಗೆ ಬರುತ್ತೆ, ಹಂಗಾಗಿ ಆರ್ ಬರಬೇಕು. ಆರ್ ಯುವರ್ ಪೇರೆಂಟ್ಸ್ ಎಟ್ ಹೋಮ್? ಎಸ್ ದೇ ಆರ್ ಎಟ್ ಹೋಮ್. ಅಥವಾ ಎಸ್ ಮೈ ಪೇರೆಂಟ್ಸ್ ಆರ್ ಎಟ್ ಹೋಮ್. ಇಲ್ಲಿ ಯಾಕೆ ಆರ್ ಬಂತು ಆನ್ಸರ್ ಅಲ್ಲಿ? ಮೈ ಪೇರೆಂಟ್ಸ್. ಸೊ ಅಪ್ಪ ಅಮ್ಮ ಇಬ್ರು ಸೇರೋದ್ರಿಂದ ಮೈ ಪೇರೆಂಟ್ಸ್. ದೇ ಆರ್ ಎಟ್ ಹೋಮ್. ದೇ ಅಂದ್ರೆ ಇಲ್ಲಿ ಪೇರೆಂಟ್ಸ್. ನೋ ದೇ ಆರ್ ನಾಟ್ ಎಟ್ ಹೋಮ್. ನೋ ಮೈ ಪೇರೆಂಟ್ಸ್ ಆರ್ ನಾಟ್ ಎಟ್ ಹೋಮ್. ಅವರು ಮನೆಯಲ್ಲಿ ಇಲ್ಲ. ಆರ್ ಯು ಕಾನ್ಫಿಡೆಂಟ್? ಸೊ ನೀನು ಕಾನ್ಫಿಡೆಂಟ್ ಆಗಿದೆಯಾ? ಯಾಕೆ ಆರ್ ಬಂತು? ಇಲ್ಲಿ ಯು ಇದೆ. ಸೊ ಯು ಮತ್ತೆ ಎನಿ ಪ್ಲೂರಲ್ಲಿಗೆ ಆರೇ ಬರಬೇಕು. ಆರ್ ಯು ಕಾನ್ಫಿಡೆಂಟ್? ಎಸ್ ಐ ಆಮ್ ಕಾನ್ಫಿಡೆಂಟ್. ನೋ ಐ ಆಮ್ ನಾಟ್ ಕಾನ್ಫಿಡೆಂಟ್. ಐ ಬಂದಿದ್ರಿಂದ ಆಮ್ ನಾಟ್ ಬಂತು. ಆರ್ ಯುವರ್ ಫ್ರೆಂಡ್ಸ್ ರಿಚ್? ನೋಡಿ ಇಲ್ಲಿ ಯುವರ್ ಫ್ರೆಂಡ್ ಆಗಿದ್ದಿದ್ರೆ ಇಲ್ಲಿ ಆರ್ ಬರ್ತಾ ಇರಲಿಲ್ಲ, ಈಸ್ ಬರ್ತಿತ್ತು. ಈಸ್ ಯುವರ್ ಫ್ರೆಂಡ್ ರಿಚ್ ಅಂತ. ಇಲ್ಲಿ ಯುವರ್ ಫ್ರೆಂಡ್ಸ್ ಒಬ್ರಿಗಿಂತ ಜಾಸ್ತಿ ಆಗಿರೋದ್ರಿಂದ ಆರ್ ಬಂತು. ಆರ್ ಯುವರ್ ಫ್ರೆಂಡ್ಸ್ ರಿಚ್? ಎಸ್ ದೇ ಆರ್ ರಿಚ್. ನೋ ದೇ ಆರ್ ನಾಟ್ ರಿಚ್. ಇಲ್ಲಿ ಯಾಕೆ ಆರ್ ಬಂತು? ದೇ ಅಂದ್ರೆ ಯುವರ್ ಫ್ರೆಂಡ್ಸ್, ಇಲ್ಲಿ ಪ್ಲೂರಲ್, ಹಂಗಾಗಿ ಆರ್ ಬಂತು. ಎಸ್ ದೇ ಆರ್ ರಿಚ್. ನೋ ದೇ ಆರ್ ನಾಟ್ ರಿಚ್. ಆರ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಕೂಲ್ ಸಿಟೀಸ್? ಯಾಕೆ? ಇಲ್ಲಿ 2 ಸಿಟೀಸ್ ಇದೆ, ಹಂಗಾಗಿ ಆರ್ ಬಂತು. ಆರ್ ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಕೂಲ್ ಸಿಟೀಸ್? ಎಸ್ ದೇ ಆರ್ ಕೂಲ್ ಸಿಟೀಸ್. ಇಲ್ಲಿ ದೇ ಅಂದ್ರೆ ಬ್ಯಾಂಗ್ಳೂರ್ ಮತ್ತೆ ಮೈಸೂರಿಗೆ. ನೋ ದೇ ಆರ್ ನಾಟ್ ಕೂಲ್ ಸಿಟೀಸ್. ಅವರು ಬ್ಯಾಂಗ್ಳೂರ್ ಮೈಸೂರು ಕೂಲ್ ಸಿಟೀಸ್ ಅಲ್ಲ. ಆರ್ ಯು ಫ್ರಮ್ ಮೈಸೂರ್? ಯು ಇದೆ, ಹಂಗಾಗಿ ಆರ್ ಬರಬೇಕು. ಯು ಮತ್ತೆ ಎನಿ ಪ್ಲೂರಲ್ ಬಂದಾಗ ಆರ್. ಸೊ ಆರ್ ಯು ಫ್ರಮ್ ಮೈಸೂರ್? ಎಸ್ ಐ ಆಮ್ ಫ್ರಮ್ ಮೈಸೂರ್. ನೋ ಐ ಆಮ್ ನಾಟ್ ಫ್ರಮ್ ಮೈಸೂರ್, ಐ ಆಮ್ ಫ್ರಮ್ ಶಿವಮೊಗ್ಗ. ಆರ್ ದೇ ಗುಡ್? ಅವರು ಒಳ್ಳೆಯವರ?
ಎಸ್ ದೇ ಆರ್ ಗುಡ್, ನೋ ದೇ ಆರ್ ನಾಟ್ ಗುಡ್. ಯಾಕೆ ಆರ್ ಬಂತು? ದೇ ಎನಿ ಪ್ಲೂರಲ್ ಇದೆ, ಹಂಗಾಗಿ ಆರ್ ಬರಬೇಕು. ಅದೇ ಅವನು ಒಳ್ಳೆಯವನ ಅಂತ ಕೇಳಕ್ಕೆ ಈಸ್ ಹಿ ಗುಡ್ ಆಗೋದು, ಅಥವಾ ಅವಳು ಒಳ್ಳೆಯವಳ, ಈಸ್ ಶಿ ಗುಡ್. ಪ್ರವೀಣ್ ಒಳ್ಳೆಯವನ, ಈಸ್ ಪ್ರವೀಣ್ ಗುಡ್. ನೆಕ್ಸ್ಟ್ ಆರ್ ಮೈ ಬುಕ್ಸ್, ಇಲ್ಲಿ ನೋಡಿ ಮೈ ಬುಕ್ಸ್. ಸೊ ಮೈ ಬುಕ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬುಕ್ಸ್ ಇದೆ, ಹಂಗಾಗಿ ಆರ್ ಬಂತು. ಒಂದ್ ಪಕ್ಷ ಒಂದೇ ಒಂದು ಬುಕ್ ಇದ್ದಿದ್ರೆ ಈಸ್ ಮೈ ಬುಕ್ ಆನ್ ದ ಟೇಬಲ್ ಅಂತ ಕೇಳ್ತಿದ್ವಿ. ಇಲ್ಲಿ ಮೈ ಬುಕ್ಸ್ ಪ್ಲೂರಲ್, ಹಂಗಾಗಿ ಆರ್ ಬರುತ್ತೆ. ಎಸ್ ಯುವರ್ ಬುಕ್ಸ್ ಆರ್ ಆನ್ ದಿ ಟೇಬಲ್, ನೋ ಯುವರ್ ಬುಕ್ಸ್ ಆರ್ ನಾಟ್ ಆನ್ ದ ಟೇಬಲ್. ನೀವು ಯಾರೋ ಬೇರೆಯವರಿಗೆ ಕೇಳಿದ್ರಿ ನನ್ನ ಬುಕ್ಸ್ ಟೇಬಲ್ ಮೇಲೆ ಇದೆಯಾ ಅಂತ, ಆನ್ಸರ್ ಮಾಡೋರಿಗೆ ನೀವು ಯು ಆಗ್ತೀರಾ ಅಲ್ವಾ? ಸೊ ಯುವರ್ ಬುಕ್ಸ್, ನಿನ್ನ ಬುಕ್ಸು ಅಂತ. ಈಗ ನೋಡಿ ಈಸ್ ಯುವರ್ ಮದರ್, ಯಾಕೆ ಈಸ್ ಬಂತು ಇಲ್ಲಿ? ಬಿಕಾಸ್ ಮದರ್ ಅಂತ ಹೇಳ್ತಾ ಇದ್ದೀನಿ, ಸೊ ಒಬ್ರು, ಹಂಗಾಗಿ ಈಸ್ ಯುವರ್ ಮದರ್ ಎಟ್ ಹೋಮ್? ಎಸ್ ಶಿ ಇಸ್ ಎಟ್ ಹೋಮ್. ಶಿ ಅಂದ್ರೆ ಅವರು, ಅಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬಹುವಚನ ಅಂದ್ರೆ ನಾವು ಗೌರವವನ್ನ ಸೂಚಿಸಲ್ಲ, ಸೊ ಅವಳು ಅಂತಾನೆ ಶಿ, ಹಿ. ಸೊ ನೋ, ಶಿ ಇಸ್ ನಾಟ್ ಎಟ್ ಹೋಮ್. ಈಸ್ ಯುವರ್ ಫಾದರ್ ಎ ಡಾಕ್ಟರ್? ಯುವರ್ ಫಾದರ್ ಸಿಂಗ್ಯುಲರ್, ಸೊ ಬರೀ ಫಾದರ್ ಬಗ್ಗೆ ಮಾತಾಡ್ತಿರೋದ್ರಿಂದ ಈಸ್ ಬರಬೇಕು. ಅದೇ ಪೇರೆಂಟ್ಸ್ ಆಗಿದ್ದಿದ್ರೆ ಆರ್ ಬರ್ತಿತ್ತು. ಈಸ್ ಯುವರ್ ಫಾದರ್ ಎ ಡಾಕ್ಟರ್? ನಿನ್ನ ಫಾದರು ಡಾಕ್ಟರಾ? ಎಸ್ ಹಿ ಈಸ್ ಎ ಡಾಕ್ಟರ್, ಅಂದ್ರೆ ನನ್ನ ಫಾದರು ಡಾಕ್ಟರ್ ಅಂತ. ನೋ ಹಿ ಈಸ್ ನಾಟ್ ಎ ಡಾಕ್ಟರ್, ಅವರು ಡಾಕ್ಟರ್ ಅಲ್ಲ. ಈಸ್ ರಮ್ಯಾ ಬೋಲ್ಡ್? ರಮ್ಯಾ ಧೈರ್ಯ, ಅಂದ್ರೆ ಅವಳಿಗೆ ಧೈರ್ಯ ಇದೆಯಾ? ಎಸ್ ಶಿ ಈಸ್ ಬೋಲ್ಡ್. ಸೊ ಶಿ ಅಂದ್ರೆ ಅಲ್ಲಿ ರಮ್ಯಾ. ಯಾಕೆ ಈಸ್ ಬಂತು? ಸೊ ರಮ್ಯಾ ಒಂದು ವ್ಯಕ್ತಿ ಅಲ್ವಾ, ಹಂಗಾಗಿ ಈಸ್ ಬಂತು. ಈಸ್ ರಮ್ಯಾ ಬೋಲ್ಡ್? ಎಸ್ ಶಿ ಈಸ್ ಬೋಲ್ಡ್. ನೋ ಶಿ ಈಸ್ ನಾಟ್ ಬೋಲ್ಡ್, ಅವಳು ಧೈರ್ಯ ಇಲ್ಲ. ಈಸ್ ರಮ್ಯಾ ಎ ಟಿಮಿಡ್ ಗರ್ಲ್? ಇಲ್ಲಿ ನೋಡಿ, ನಾನು ಜಸ್ಟ್ ಎ ಬರ್ತಾ, ಎ ಟಿಮಿಡ್ ಗರ್ಲ್, ಯಾಕೆ ಇಲ್ಲಿ ಎ ಬಂತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ಪಕ್ಷ ನಾನು ಇಲ್ಲಿ ಜಸ್ಟ್ ಈಸ್ ರಮ್ಯಾ ಟಿಮಿಡ್ ಇಲ್ಲಿ ಬರಿತೀನಿ. ಈಸ್ ರಮ್ಯಾ ಟಿಮಿಡ್. ಟಿಮಿಡ್ ಅಂದ್ರೆ ಅರ್ಥ ಏನು? ಬೋಲ್ಡ್ಗೆ ಆಪೋಸಿಟ್ ಟಿಮಿಡ್. ಸೊ ಬೋಲ್ಡ್ ಅಂದ್ರೆ ಧೈರ್ಯ, ಟಿಮಿಡ್ ಅಂದ್ರೆ ಪುಕ್ಕಲುತನ ಅಂತ. ಅದೇನೆ ಈ ಕ್ವಶನ್ ಡಿಫ್ರೆನ್ಸ್ ನೋಡಿ. ಇಲ್ಲಿ ಎ ಬಂತು, ಇಲ್ಲಿ ಆ ಎ ಇಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ನಾನು ಮುಂದೆ ಕಂಟಿನ್ಯೂ ಮಾಡಿದ್ದೀನಿ ಗರ್ಲ್ ಅಂತ. ನೀವು ಜಸ್ಟ್ ಕ್ವಾಲಿಟಿ ಹಾಕಿ ನಿಲ್ಸೋದಾದ್ರೆ ಸೊ ಅಲ್ಲಿ ಮುಂದಕ್ಕೆ ಗರ್ಲ್ ಅಥವಾ ಇಲ್ಲಿ ಎ ಅವಶ್ಯಕತೆ ಇಲ್ಲ. ನೀವು ಅದನ್ನ ಈಸ್ ಪ್ರವೀಣ್ ಎ ಟಿಮಿಡ್ ಬಾಯ್ ಅಂತ ಹೇಳೋದಾದ್ರೆ ಎ ಮತ್ತೆ ಆ ಕಡೆ ಬಾಯ್ ಬರಬೇಕು. ಸೊ ಈಸ್ ಪ್ರವೀಣ್ ಎ ಟಿಮಿಡ್ ಬಾಯ್? ಈಸ್ ಪ್ರವೀಣ್ ಟಿಮಿಡ್? ಎಸ್ ರಮ್ಯಾ ಈಸ್ ಎ ಟಿಮಿಡ್ ಗರ್ಲ್ ಅಥವಾ ಶಿ ಈಸ್ ಎ ಟಿಮಿಡ್ ಗರ್ಲ್? ಇಲ್ಲಿ ಎ ಬರಬೇಕು, ಇಲ್ಲಿ ಎ ಮಿಸ್ ಆಗಿದೆ. ಸೊ ಈಸ್ ರಮ್ಯಾ ಎ ಟಿಮಿಡ್ ಗರ್ಲ್? ಎಸ್ ಶಿ ಈಸ್ ಎ timid girl. She is a timid girl. No, she is not a timid girl. Timid ಅಂದ್ರೆ ಪುಕ್ಕಲುತನ ಅಂತ. ಈಸ್ ಹಿ ಅನ್ ಇಂಟೆಲಿಜೆಂಟ್ ಬಾಯ್? ನನಗೆ ಅಲ್ಲಿ ಬಾಯ್ ಬೇಡ, ಆನು ಬೇಡ, ಅಂದ್ರೆ ಈಸ್ ಹಿ ಇಂಟೆಲಿಜೆಂಟ್ ಅಂತ ಕೇಳ್ಬೋದು. ಎಸ್ ಹಿ ಈಸ್ ಇಂಟೆಲಿಜೆಂಟ್. ನೋ ಹಿ ಈಸ್ ನಾಟ್ ಇಂಟೆಲಿಜೆಂಟ್. ಯಾಕೆ ಆನ್ ಬಂತು? ಐ ಬಂದಿದೆ, ಹಂಗಾಗಿ. ಸೊ is he an intelligent boy? Yes, he is an intelligent boy. No, he is not an intelligent boy. He is not an intelligent boy. ಇದೇ ಕ್ವಶನ್ ಅನ್ನ ನಾವು ಯಾವ ರೀತಿ ಕೇಳ್ಬೋದು? ನಾವು ಇದೇ ಕ್ವಶನ್ ಅನ್ನ ಈಸ್ ಹಿ ಇಂಟೆಲಿಜೆಂಟ್? ಈಸ್ ಹಿ ಇಂಟೆಲಿಜೆಂಟ್? ಆಗ ಆನ್ಸರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? Yes, he is intelligent. Yes, he is intelligent. Alva? Yes, he is
intelligent. No, he is not intelligent. Okay, he is not intelligent. ಸೊ ಈಗ ಡಿಫ್ರೆನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನಾನು ನಿಮ್ಗೆ. ಸೊ ನಾನು ಅಲ್ಲಿ ಮುಂದಕ್ಕೆ ಬಾಯ್ ಅಂತ ಹಾಕೋದಾದ್ರೆ ಇಲ್ಲಿ ನನಗೆ ಆನ್, ಯಾಕೆ ಆನ್ ಬಂತು, ಐ ಇದೆ ಹಾಗಾಗಿ ಆನ್ ಬಂತು. ಸೊ ನೆಕ್ಸ್ಟ್, ಈಸ್ ಹಿ ಎ ಸ್ಟ್ರಿಕ್ಟ್ ಆಫೀಸರ್? ಇದರ ಏನಂತ ಕೇಳ್ಬೋದು, ನೀವೇ ಮಾಡಿ ನೋಡೋಣ ಸೆಂಟೆನ್ಸು. ಈಸ್ ಹಿ ಸ್ಟ್ರಿಕ್ಟ್ ಅಷ್ಟೇ. ನನಗೆ ಆಫೀಸರ್ ಬೇಡ ಅಂದ್ರೆ ಇಲ್ಲಿ ಏನ ತೆಗಿಬಹುದು, ಈಸ್ ಹಿ ಸ್ಟ್ರಿಕ್ಟ್? ಎಸ್, ಹಿ ಇಸ್ ಸ್ಟ್ರಿಕ್ಟ್. ನೋ, ಹಿ ಇಸ್ ನಾಟ್ ಸ್ಟ್ರಿಕ್ಟ್. ಇಲ್ಲಿ ಆಫೀಸರ್ ಅಂತ ಕಂಟಿನ್ಯೂ ಮಾಡಿರೋದ್ರಿಂದ ಇಲ್ಲಿ ಎ ಬಂದಿದೆ. ಈಸ್ ಹಿ ಎ ಸ್ಟ್ರಿಕ್ಟ್ ಆಫೀಸರ್? ಎಸ್, ಹಿ ಇಸ್ ಎ ಸ್ಟ್ರಿಕ್ಟ್ ಆಫೀಸರ್. ನೋ, ಹಿ ಇಸ್ ನಾಟ್ ಎ ಸ್ಟ್ರಿಕ್ಟ್ ಆಫೀಸರ್. ಈಸ್ ಬ್ಯಾಂಗ್ಳೂರ್ ಎ ಕೂಲ್ ಸಿಟಿ? ಈಸ್ ಬ್ಯಾಂಗ್ಳೂರ್ ಕೂಲ್ ಅಂತ ಕೇಳ್ಬೋದು. ನನಗೆ ಎ ಬೇಡ, ಕೂಲ್ ಸಿಟಿ ಬೇಡ ಅನ್ನೋದಾದ್ರೆ ಈಸ್ ಬ್ಯಾಂಗ್ಳೂರ್ ಕೂಲ್? ಎಸ್, ಬ್ಯಾಂಗ್ಳೂರ್ ಇಸ್ ಕೂಲ್. ನೋ, ಬ್ಯಾಂಗ್ಳೂರ್ ಇಸ್ ನಾಟ್ ಕೂಲ್. ಈಸ್ ಬ್ಯಾಂಗ್ಳೂರ್ ಎ ಕೂಲ್ ಸಿಟಿ? ಎಸ್, ಬ್ಯಾಂಗ್ಳೂರ್ ಈಸ್ ಎ ಕೂಲ್ ಸಿಟಿ. ನೋ, ಬ್ಯಾಂಗ್ಳೂರ್ ಇಸ್ ನಾಟ್ ಎ ಕೂಲ್ ಸಿಟಿ. ಎಸ್, ಬ್ಯಾಂಗ್ಳೂರ್ ಇಸ್ ಎ ಕೂಲ್ ಸಿಟಿ. ನೋ, ಬ್ಯಾಂಗ್ಳೂರ್ ಇಸ್ ನಾಟ್ ಎ ಕೂಲ್ ಸಿಟಿ. ಈಸ್ ದಿ ಪೋಸ್ಟ್ ಆಫೀಸ್? ನೋಡಿ, ಪೋಸ್ಟ್ ಆಫೀಸ್ ಒಂದು, ಹಂಗಾಗಿ ಅಲ್ಲಿ ಈಸ್ ಬಂತು. ಈಸ್ ದಿ ಪೋಸ್ಟ್ ಆಫೀಸ್ ನಿಯರ್ ಟು ಯುವರ್ ಹೋಮ್? ಎಸ್, ಪೋಸ್ಟ್ ಆಫೀಸ್ ಈಸ್ ನಿಯರ್ ಟು ಮೈ ಹೋಮ್. ಪೋಸ್ಟ್ ಆಫೀಸು ನನ್ನ ಮನೆ ಹತ್ರ ಇದೆ. ಪೋಸ್ಟ್ ಆಫೀಸ್ ಸಿಂಗ್ಯುಲರ್, ಹಾಗಾಗಿ ಈಸ್ ಬರಬೇಕು. ನೋ, ಪೋಸ್ಟ್ ಆಫೀಸ್ ಇಸ್ ನಾಟ್ ನಿಯರ್ ಮೈ ಹೌಸ್. ಪೋಸ್ಟ್ ಆಫೀಸು ನನ್ನ ಮನೆ ಹತ್ರ ಇಲ್ಲ. ಈಗ ನಿಮಗೆ ಈ ಫಾರ್ಮುಲಾದಲ್ಲಿ ಕ್ವಶನ್ ಮೇಕಿಂಗ್ ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ. ಸೊ ಆಮ್, ಈಸ್, ಆರ್. ಸೊ ಹೆಂಗೆ ಯೂಸ್ ಮಾಡಬೇಕು ಕ್ವಶನ್ ಮೇಕಿಂಗ್ ಅಲ್ಲಿ? ಆರ್ ಯು ಕಾನ್ಫಿಡೆಂಟ್ ಅಂತಾನೆ ಕೇಳಬೇಕೆ ಹೊರತು ಯು ಆರ್ ಕಾನ್ಫಿಡೆಂಟ್ ಅಂದ್ರೆ ಅದು ಕ್ವಶನ್ ಆಗೋದಿಲ್ಲ. ಸೊ ಈಸ್ ಹಿ ಕಾನ್ಫಿಡೆಂಟ್? ಎಸ್, ಹಿ ಈಸ್ ಕಾನ್ಫಿಡೆಂಟ್. ಸೊ ನೋ, ಹಿ ಈಸ್ ನಾಟ್ ಕಾನ್ಫಿಡೆಂಟ್. ಅದೇ ಈಸ್ ಹಿ ಕಾನ್ಫಿಡೆಂಟೇ ಆಗ್ಬೇಕು ಕ್ವಶನ್ ಆಗ್ಬೇಕು ಅಂದ್ರೆ. ನೀವು ಹಿ ಈಸ್ ಕಾನ್ಫಿಡೆಂಟ್ ಅಂದ್ರೆ ಅದು ಕ್ವಶನ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾವು ನೆಕ್ಸ್ಟ್ ಹ್ಯಾಡ್, ಸಾರಿ ವಾಸ್ ಮತ್ತೆ ವರ್ ನ ಹೆಂಗೆ ಯೂಸ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.